ಏನು ಸರು ಚೆನ್ನಾಗಿದ್ಯಾ? ಹ್ಞೂ ಸುಗುಣಕ್ಕ ಚೆನ್ನಾಗಿದ್ದೀನಿ, ನೀನು ಚೆನ್ನಾಗಿದ್ಯಾ? ಹ್ಞೂ ಸರು ಚೆನ್ನಾಗಿದ್ದೀನಿ ಕಣೆ. ಪ್ರವಿ, ಅವರಪ್ಪ ಬೆಳಗ್ಗೆ ಕೆಲಸ ಏನೋ ಕೇಳ್ಕೊಂಡು ಬಂದಿದ್ರಲ್ಲ, ಏನಾಯಿತು? ಪ್ರಿನ್ಸಿಪಾಲ್ ಹತ್ರ ಮಾತಾಡ್ಕೊಂಡು ಕರ್ಕೊಂಡು ಬಂದೆ. ಸರಿ ಆಯಿತು, ನಾಡಿದ್ದಿಂದ ಕರ್ಕೊಂಬಾರಪ್ಪ ಅಂತ ಹೇಳಿ ಹೇಳಿದ್ರು. ಪ್ರೈವೇಟಲ್ಲಿ ಸ್ವಲ್ಪ ದಿನ ಮಾಡಲೇಳು. ಸ್ವಲ್ಪ ದಿನ ಹೋಗು ಪ್ರೈವೇಟಲ್ಲೇ. ಒಂದೇ ಸತಿ ಗೌರ್ಮೆಂಟ್ ಆಗಬೇಕಂದ್ರೆ ಯಾವ ಕೆಲಸಗಳು ಆಗಲ್ಲ, ಪ್ರೈವೇಟಾಗಿ ಮಾಡು. ಹೆಂಗೋ ನಮ್ಮ ಪ್ರವಿ ಕಾಲೇಜ್ಗೆ ಕರ್ಕೊಂಡು ಹೋಗ್ತೀನಿ, ಪ್ರಿನ್ಸಿಪಾಲ್ ಎಲ್ಲ ಗೊತ್ತು ಇರೋದಕ್ಕೆ ನೋಡಿ ಹೆಂಗೆ ಕರ್ಕೊಂಡು ಹೋಗಿ ಮಾತಾಡ್ಕೊಂಡು ಕರ್ಕೊಂಬಂದವನೇ. ನಿಮ್ಮ ಅಪ್ಪಾಜಿ ಬಂದಿತ್ತು ಬೆಳಿಗ್ಗೆ. ಅದಕ್ಕೇ ನೋಡೋಣ, ಅವಾಗ ನನ್ನ ತಮ್ಮನೇ ಹೊಡೆದೆ. ಅವಾಗ ನಿನಗೆ ಲವ್ ಲೆಟ್ರ್ ಕೊಟ್ಬಿಟ್ಟು ನನ್ನ ತಮ್ಮ ಚೆನ್ನಾಗೆ ಹೊಡೆಸ್ಕೊಂಡಿದ್ದ ನಿಮ್ಮ ಅಪ್ಪನ ಹತ್ರ. ಮೆಣಸಿನ್ಕಾಯಿ ಹೋದ್ರೆ ಹಾಕಿತ್ತು ನಿಮ್ಮ ಅಪ್ಪ, ಅದನ್ನೇ ನಿಮ್ಮ ಅಪ್ಪನ ಹತ್ರ ಮಾತಾಡ್ತಿದ್ದೆ. ಹೆಂಗಮ್ಮ ಇವತ್ತು ನೋಡಿ ಗೌರ್ಮೆಂಟ್ ಕೆಲಸ ತಾಬಿಟ್ಟ ನಿಮ್ಮ ತಮ್ಮ ಅಂತ ಹೇಳಿ ನಿಮ್ಮ ಅಪ್ಪ ತುಂಬ ಕೊಂಡಾಡ್ತಪ್ಪ. ಬೆಳಗ್ಗೆ ತುಂಬ ಕೊಂಡಾಡ್ಬಿಡ್ತು ಬಿಡು ನಿಮ್ಮಪ್ಪ ನನ್ನ ತಮ್ಮನ. ಅದೇನೋ ಒಂದು ಕೆಟ್ಟ ಕಳ್ಗೆ ಬಿಡ ಅಕ್ಕ. ಏನೋ ಆಯಿತು, ಇನ್ನೇನು ಮಾಡೋಕ್ಕಾಗುತ್ತೆ. ಇವಾಗ ಅತ್ಲಾಗೆ ಚೆನ್ನಾಗಿ ದೊಡ್ಡರಾದ ಮೇಲೆ ಅಂಥ ಬುದ್ಧಿ ಬರಲ್ಲ. ಏನೋ ಅವಾಗ ಹುಡುಗರಾಟ ಆಡಿವಿ. ಅದೇ ಸ್ವಲ್ಪ ಗೊತ್ತಾಗೋದಿಲ್ಲ ಅಂತ ವಯಸ್ಸಲ್ಲಿ, ಅಂತ ವಯಸ್ಸಂಗೆ ಮಾಡುತ್ತೆ. ಏನು ಮಾಡೋದು, ಅದಕ್ಕೆ ಇವಾಗ ಪ್ರೈವೇಟಲ್ಲಿ ನಾಳೆಯಿಂದ ಹೋಗೋಣ ಅಂತ, ನಾಳೆಯಿಂದ ಕರ್ಕೊಂಬರಪ್ಪ ಅಂತ ಹೇಳವ್ರೆ. ಹೋಗಿ ಎಲ್ಲ ಮಾತಾಡ್ಕೊಂಡು ಇಂಟ್ರ್ ಮಾಡಿದ್ರು ಪ್ರೈವೇಟಲ್ಲಿ. ಇವಾಗ ಸ್ವಲ್ಪ ದಿನ ಪ್ರೈವೇಟ್ಗೆ ಹೋದ್ರೆ ಆಯ್ತು ಅಷ್ಟೇ, ಪ್ರೈವೇಟಾಗಿ ಮಾಡಿದ್ರೆ ಆಯಿತು. ಆಮೇಲೆ ಯಾವುದಾದ್ರೂ ಎಕ್ಸಾಮ್ಗಳು ಕಟ್ಟಿ ಪಾಸ್ ಮಾಡಿಕೊಂಡ್ರೆ ಸಾಕು. ಯಾಕೋ ನೀಲಕಾಯಿ ಕರಿತಿತ್ತು ಕಣೋ. ಎಲ್ಗೋ ಬೈಕ್ ಐತಂತೆ, ಅಲ್ಲಿಗೆ ಸ್ವಲ್ಪ ಡ್ರಾಪ್ ಮಾಡಬೇಕಾಗಿತ್ತು ಅಂತ ಹೇಳಿ ಕರಿತಿತ್ತು. ಹೋಗಿ ಪಾಪ ಅಕ್ಕ 2 ಸತಿ ಬಂತು. ಅವ್ರದ್ದೇ ಬೈಕ್ ಐತಂತೆ, ಅಲ್ಲಿ ಎಲ್ಗೋ ಬಿಡ್ಬೇಕಂತೆ. ಕರ್ಕೊಂಡು ಹೋಗ್ಬತ್ತೀನಿ, ಒಂದು 5 ನಿಮಿಷ ಇಲ್ಲಿ ಏನೋ ಕೆಲಸ ಐತೆ, ನಡ್ಕೊಂಡು ಹೋಗೋಕ್ಕಾಗಲ್ಲ, ದೂರ ಐತೆ ಅಂತಿತ್ತು. ಹೋಗು, ಸ್ವಲ್ಪ ಏನೋ ಕೆಲಸ ಐತಂತ ನೀಲಕಾಯಿ ಕರಿತಿತ್ತು. ತಡಿ ಹೋಗ್ಬತ್ತೀನಿ. ಕೂತ್ಕೊಳ್ಳೆ ಸರು. ಒಂದು ಏಜ್ ಆಯಿತು, ಇನ್ನೂ ಮದುವೆ ಮಾಡೋದಿಲ್ವ ನಿಮ್ಮ ಮನೆಗೆ? ಮನೇಲಿ ಮದುವೆ ಮಾಡ್ತೀವಿ ಅಂತ ಹೇಳ್ತವ್ರೆ, ನಾನೇ ಒಪ್ತಾ ಇಲ್ಲ. ನನಗೆ ಯಾಕಂದರೆ ಇಷ್ಟ ಇಲ್ಲ. ನನಗಿನ್ನೂ ಸ್ವಲ್ಪ ದಿನ ನಾನು ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಓದ್ಬಿಟ್ಟು ಕೆಲಸ ತಗೊಂಡು ಆಮೇಲೆ ಮದುವೆ ಆದರೆ ಚೆನ್ನಾಗೆ. ಅದಕ್ಕೆ ಇವಾಗ ಪ್ರೈವೇಟಲ್ಲಿ ಸ್ವಲ್ಪ ದಿನ ಮಾಡೋಣ, ಆಮೇಲೆ ಆಗೋಣ ಅಂತ. ಬಿಡೋಕ್ಕಾತ್ಲಾಗ ಈ ವಯಸ್ಸಿಗೆ ಏನು ಕೆಲಸ ತಗೊಂಬರಲ್ಲ. ಎಷ್ಟು ಏಜ್ ಆಗಿರುತ್ತೆ ಗೊತ್ತಾ? ನಮಗೇನೇನು ಹಂಗೆ ಅನ್ಸಲ್ಲ ಬಿಡು. ನಾವೇನು ಅಷ್ಟು ವೆಯ್ಟು ಹಂಗೇನಿಲ್ಲ, ವಯಸ್ಸು ಹೋಗಿರೋರ ಥರ ಕಾಣಿಸ್ತಾ ಇಲ್ಲ. ನೋಡಪ್ಪ, ನಮ್ಮ ಋತುಂಗಿನ ಸಣ್ಣವಳು, ಅದು ನಮ್ಮ ಋತು ಉದ್ದ ಅದಪ್ಪ ಕತ್ತೆ ಥರ ಬೆಳೆದೈತೆ ಹಂಗೇನೆ. ಕತ್ತಿದ್ದಂಗೆ ಐತಿ. ನೀನು ಚೆನ್ನಾಗಿದ್ಯಾ, ತೆಳ್ಳಗೆ ಚೆನ್ನಾಗಿದ್ಯಾ. ನಮ್ಮ ಪ್ರವಿ ಅವಾಗ ನೀನು ತುಂಬ ಇಷ್ಟಪಟ್ಟಿದ್ನಲ್ವೇ? ತುಂಬ ಇಷ್ಟಪಟ್ಟಿದ್ರು. ಏನು ಮಾಡ್ತೀಯ, ಅವಾಗ ಏನೋ ಒಂಥರ. ಅವಾಗಿನ್ನೂ SLC ಏನಪ್ಪ. SLC ಟೈಮಲ್ಲಿ ಇನ್ನು SLCನೂ ಆಗಿತ್ತೋ ಇಲ್ವೋ ಗೊತ್ತಿಲ್ಲ. ಅವಾಗ SLC ಅನ್ಸುತ್ತೆ, ಅಲ್ಲೇ ಭಾಳ ದಿವಸ ಆಯಿತು ನೋಡು. ನಮ್ಮ ಪ್ರವೀಣ್ ನಿನ್ನಂತರ ಯಾರನ್ನ ಮದುವೆ ಆಗ್ಬೋದಾಯಿತು. ಇವತ್ತು ನೀನು ಕಾಲೇಜಿಗೆ ಪಾಠ ಮಾಡೋಕ್ಕೆ ಹೋಗ್ತಾ ಇದೆಯಾ, ಅವನು ಕಾಲೇಜಿಗೆ ಪಾಠ ಮಾಡೋಕ್ಕೆ ಹೋಗ್ತಾನೆ. ಅವನಿಗೆ ಗೌರ್ಮೆಂಟ್ ಆಗ್ಬಿಡ್ತು, ಹೆಂಗ ಲೆಕ್ಚರ್ ಆಗ್ಬಿಟ್ಟು ಅವನು. ಏನೇ ಅಪ್ಪ ಅಲ್ವೇ? ಇವಾಗ ಗೌರ್ಮೆಂಟ್ ಕೆಲಸ ತಗೊಂಡೋದೇ ಇರೋದು ನೀನು. ಇಬ್ಬರು ಒಂದೇ ಓದಿ ಇಬ್ಬರು ಒಂದೇ ಥರ ಇದ್ದೀರ. ನಿನ್ನಂತರ ಯಾರನ್ನ ಮದುವೆ ಆಗ್ಬೋದಾಯ್ತು ನಮ್ಮ ಪ್ರವಿ. ಅವಾಗ ನೀನು ಏನೋ ನಮ್ಮ ಪ್ರವಿ ಇಷ್ಟಪಟ್ಟಿದ್ದಕ್ಕೆ ಎಷ್ಟು ಮಾತಾಡು. ಆರಾಮಾಗತ್ತ ನಮ್ಮ ಪ್ರವಿ ಜೊತೆಗೆ ಚೆನ್ನಾಗಿದ್ದು ಚೆನ್ನಾಗೆ ನೀನು ಇದ್ದಿದ್ರತ್ಲಾಗ ಇವಾಗ ಮದುವೆ ಆಗ್ಬೋದಾಯ್ತು. ಇಬ್ಬರು ಒಂದೇ ಕೆಲಸದವರು. ಇವಾಗ ಮೇಷ್ಟ್ರು ಮದುವೆ ಆಗ್ತಾರೆ, ಡಾಕ್ಟ್ರುಗಳ ಮದುವೆ ಆಗ್ತಾರೆ. ಹಾಗಾಗಿ ಚೆನ್ನಾಗಿರೋದು. ಅದು ನಮ್ಮ ಋತು ಅದು ಓದಿಲ್ಲ ಏನಿಲ್ಲ, ಅದೇ ಬಿಡ್ತು ಅವಾಗ. ಅದು ಓದೇ ಇಲ್ಲ ಅದು. ಇವನು ಹೋಗಿ ಅಂತಳ್ಳು ಮದುವೆ ಆದ. ಬಿಡಕ್ಕ ಅವ್ರವ್ರ ಇಷ್ಟ. ಏನೋ ಮದುವೆ ಆಗ್ಯಾರ, ಇಷ್ಟಪಟ್ಟು ಮದುವೆ ಆಗಿದ್ದಾನೆ. ನಾನು ಅಲ್ಗೋ ಕೇಳಿದೆ, ಯಾಕೆ ಅಷ್ಟೊಂದು ಓದಿಲ್ಲ ಅವಳು ಅಂತ. ಇಲ್ಲ ಕಣಕ್ಕ, ಅವಳು ಸೆಕೆಂಡ್ PU ಡಿಗ್ರಿಗೆ ಫಸ್ಟಿಗೆ ಓದ್ಲು, 1 ವರ್ಷ ಏನೋ ಓದ್ಲು, ಆಮೇಲೆ ಯಾಕೋ ಸುಮ್ಕಾದ್ಲು, ಹೋಗ್ಲಿಲ್ಲ ಅಂತ ಹೇಳಿ ಹೇಳ್ತಿದ್ದ. ಹೆಂಗೋ ಬಿಡು, ಕರ್ಕೊಂಡು ಹೋಗ್ತೀನಿ ಅಂತ ಹೇಳೋನಲ್ಲ. ನಮ್ಮ ಅಪ್ಪ ಬೆಳಗ್ಗೆ ಬಂದು ಕೇಳಿದ್ರಂತೆ, ಅದಕ್ಕೆ ಇವಾಗ ಹೋಗ್ತೀನಿ ಕಳಿಸ್ರಿ ಅಂತ ಹೇಳೋನು. ನಮ್ಮ ಅಪ್ಪನ ಹತ್ರ ಮಾತಾಡ್ದ ನೀನು? ಅವಾಗ ಹೊಡೆದಿದ್ದಲ್ಲಣ್ಣ ನನ್ನ ತಮ್ಮನೇನೇ. ಇವಾಗ ನೋಡು, ನನ್ನ ತಮ್ಮನೇ ಹುಡ್ಕೊಂಬಂದ್ಬಿಟ್ಟೆ ನೀನು. ಕೆಲಸನ ನಮ್ಮ ಹುಡುಗಿಗೆ ಯಾವ್ದಾರ ಒಂದು ಕೆಲಸ ಕೊಡ್ಸಪ್ಪ ಅಂತ ಹೇಳಿ ನೀನೇ ಹುಡ್ಕೊಂಬಂದಲ್ಲಣ್ಣ, ಮೇಸಿವರಪ್ಪಣೆ ಅಂತ ಹೇಳಿ ನಾನು ನಿಮ್ಮಪ್ಪ ಅಂತ ಮಾತಾಡ್ತಿದ್ದೆ. ಅದಕ್ಕೇನೆ ಏನು ಮಾಡೋಣಮ್ಮ, ಅವಾಗ ಏನೋ ಹುಡುಗರಾಟ ಗೊತ್ತಿಲ್ಲ. ಅದಕ್ಕೆ ನಾನು ಹುಡುಗರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಸರಿಯಾಗಿ ಕಲಿಸ್ದೆ ಅಂತ. ಅದಕ್ಕೆ ಹಂಗೆ ನೀನು ಬುದ್ಧಿ ಕಲಿಸ್ತಿದ್ದೇನೆ ಕಾರಣ ನಮ್ಮ ಹುಡುಗ ಬುದ್ಧಿವಂತ ಅಂತ ನಮ್ಮಮ್ಮನೂ ನಾವು ಎಲ್ಲ ಮಾತಾಡ್ತಿದ್ವಿ, ಎಲ್ಲ ನೆನೆಸ್ಕೊಂಡಿದ್ವಿ. ಇಷ್ಟಪಟ್ಟಿದ್ದ ಅಂತ. ನಿನ್ನವಾಗ ಅಮೂಲ್ಯ ಅಂತಾರೆ ಕರೆಯರಲ್ವೇ, ಅಮ್ಮು ಅಂತ ಹೇಳಿ. ಸುಮ್ಮನೆ ಕರಿತಿದ್ದು. ನನ್ನ ಹೆಸರು ಸರಸ್ವತಿನೇ ಕಣಕ್ಕ. ಎಲ್ಲ ಸರು ಅಂತಲೇ ಕರೆಯೋದು. ಆವಾಗ ಸ್ಕೂಲಲ್ಲಿ ಎಲ್ಲನ ಅಮೂಲ್ಯ ಥರ ಇದೆಯಾ, ಅಮೂಲ್ ಬೇಬಿ ಅಮೂಲ್ಯ ಅಂತಲೂ ಕರೆಯೋರು. ಏನೋ ನಾನು ಹೆಂಗಾದ್ರೂ ಕರ್ಕೊಳ್ಳಿ ಸುಮ್ಮನೆ ಆಗ್ತಿದ್ದೆ.
ನೀನು ಅವಾಗ ಅಮ್ಮ ಅಂತ ಕರಿತಿದ್ದೆ, ಇವಾಗ ಸರ್ ಅಂತ ಕರಿತಾ ಇದೆಯಾ? ಹೆಂಗೋ ಎರಡೆರಡು ಹೆಸರು ಇರೋದ್ರಿಂದ ಒಂದೊಂದು ಥರ ಕರೀತಾರೆ. ನಮ್ಮ ಮನೆಯಲ್ಲೆಲ್ಲ ಸರಸ್ವತಿ ಅಂತಲೇ ಇಟ್ಟಿರೋದು ನನ್ನ. ಚೆನ್ನಾಗೆ ಓದ್ತಾ ಇರೋದ್ರಿಂದ ನಾನು ಸರಸ್ವತಿ ಅಂತಲೇ ಇಟ್ಟಿದ್ರು. ನಮ್ಮ ಅಮ್ಮಯ್ಯ ಸರಸ್ವತಿ ಅಂತ ಆದರೆ ಚೆನ್ನಾಗಿರುತ್ತೆ ಹೆಸರು ಅಂತೇಳಿ ಅದಕ್ಕೆ ಸರಸ್ವತಿ ಅಂತ ಇಟ್ಟಿರೋದಕ್ಕೆ ಎಲ್ಲರೂ ಸರು 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 ಅಂತ ಕರೀತಾರೆ. ಅವಾಗ ಅಮೂಲ್ಯ ಅಂತ ಹೇಳಿ ಅವಾಗ ಚೆಲುವಿನ ಚಿತ್ತರ ಫಿಲಮ್ ನೋಡ್ಬಿಟ್ಟು ನನ್ನ ಅಮೂಲ್ಯ ಅಂತ ಕರೆಯೋರು ಹುಡುಗರೆಲ್ಲನ. ಅದಕ್ಕೆ ಇವನು ಪ್ರವೀಣು ನನ್ನ ಅವಾಗ ಅಮೂಲ್ಯ ಅಮೂಲ್ಯ ಅಂತ ಕರೀತಿದ್ದು. ಹಂಗಾರೆ ನಾಳೆಯಿಂದ ಹೋಗ್ತೀಯ ಪಾಠ ಮಾಡೋಕ್ಕೆ. ಯಾರೇ ಇವರು ಸುಗುಣ? ಮೀಸಿ ವೀರಪ್ಪನ ಮಗಳಲ್ವೇ? ಸರಸ್ವತಿ ಸರು ಸರು ಅಂತ ಕರಿತಿದ್ವಲ್ಲ ಆ ಹುಡುಗಿ. ಬೆಳಿಗ್ಗೆ ಅದೇ ಮೀಸಿ ವೀರಪ್ಪನ ಬಂದಿತ್ತಲ್ಲ ಅದೇ ಮಗಳು. ಹೌದೇ, ನಿನ್ನ ಮದುವೆ ಆಗಿಲ್ಲ ಅಲ್ಲೇ? ಇನ್ನ ಇಲ್ಲ ನೋಡಿ, ಕೆಲಸ ಸಿಗೋವರೆಗೂ ಮದುವೆ ಆಗಲ್ಲ ಅಂತ ಹೇಳಿ ಐತಿ, ಓದೈತೆ ಚೆನ್ನಾಗೆ. ಅದಕ್ಕೆ ನೀವು ಕಾಲೇಜಿಗೆ ಪಾಠ ಮಾಡೋಕೆ ಹೋಗುತ್ತೆ. ಕಾಲೇಜಿಗೆ ಪಾಠ ಮಾಡೋಕೆ ಪ್ರೈವೇಟಾಗೆ ಮನೆಗಿತ್ತಂತೆ. ಅದಕ್ಕೆ ಬೆಳಗ್ಗೆ ಮೀಸಿ ವೀರಪ್ಪನ ಬಂದಿದ್ದ. ಅದಕ್ಕೆ ನಮ್ಮ ಪ್ರವೀಣ್ ಕೇಳಿ ಇವತ್ತು ಅವನು ಅದೇ ಕಾಲೇಜ್ಗೆ ಅವ್ರ ಕಾಲೇಜ್ಗೆ ಕರ್ಕೊಂಡು ಹೋಗಿದ್ದ ಪ್ರಿನ್ಸಿಪಲ್ ಹತ್ರ ಮಾತಾಡ್ಕೊಂಬರೋಕ್ಕೆ. ಪ್ರಿನ್ಸಿಪಲ್ ಹತ್ರ ಮಾತಾಡ್ಕೊಂಬಂದು ಅದಕ್ಕೆ ಪ್ರೈವೇಟಾಗೇ ಕರ್ಕೊಂಡು ಹೋಗ್ತಾ ಐತೆ. ಪ್ರೈವೇಟಾಗೆ ಕರ್ಕೊಂಡು ಹೋದ್ರೆ ಅತ್ಲಾಗೆ ಪ್ರೈವೇಟಾಗೇ ಪಾಠ ಮಾಡ್ಕೊಂಡು ಹೋಗ್ತಾಳೆ ಸ್ವಲ್ಪ ದಿನ ಗೌರ್ಮೆಂಟ್ ಆಗೋವರೆಗೂ ಅಂತೇಳಿ ಪ್ರೈವೇಟ್ಗೆ ಹೋಗ್ತಾ ಇದ್ದಾಳೆ. ನೋಡಮ್ಮ ಇವತ್ತೊಂದು ಏಜ್ ಆಗೈತಿ, ಇನ್ನು ಮದುವೆ ಆಗಿಲ್ಲ ಅಲ್ಲಿ. ಇನ್ನೂ ಮದುವೆ ಆಗಿಲ್ಲ ನಾನು ಇನ್ನೂ. ನಮ್ಮ ಮನೇಲಿ ಮಾಡ್ತೀವಿ ಅಂತ ಹೇಳ್ತತ್ ನಮ್ಮ ಅಪ್ಪ. ನಾನು ಇನ್ನೂ ಗೌರ್ಮೆಂಟ್ ಕೆಲಸ ತಗೊಳ್ಳೋವರೆಗೂ ನನ್ನ ಮದುವೆ ಆಗೋದು ಬೇಡ ಅಂತ. ಆಗ್ಬೇಕಮ್ಮ ಹೆಣ್ಣು ಹುಡುಗರು ವಯಸ್ಸು ಸರಿಯಾಗಿ 20-25 ವರ್ಷಕ್ಕೆ. ಇವಾಗ ಯಾವ ವರ್ಷ ನಿನಗೆ? ನನಗಾಲೇ ಇವಾಗ 26 ವರ್ಷ. 26-27 ವರ್ಷ ನನಗೆ ಇವಾಗ. ಏನಾಗಲ್ಲ, 30 ವರ್ಷಕ್ಕೆ ಮದುವೆ ಆಗೋರು ಇರ್ತಾರೆ ಹೆಣ್ಮಕ್ಳು. ಕೆಲಸ ತಮ್ಮರೆಲ್ಲ ಹಂಗೆ. ಮತ್ತು 25 ವರ್ಷದ ಮೇಲೇನೆ. ಏನಾಗಲ್ಲ ಹೇಳು. ಅಂದ್ರೆ ಆಗೇನು ಮೆಲ್ಲಕ್ಕೆ ಇವಾಗೇನೇನು ಡಿಮ್ಯಾಂಡ್ ಐತೆ. ಚೆನ್ನಾಗಿ ಓದಿದ್ಯಾ? ಹೆಂಗೋ ಆಗ ದೊಡ್ಡವ್ರಲ್ವೇನಕ್ಕ? ಇವ್ರು ನಮ್ಮ ದೊಡ್ಡಕ್ಕ. ಇನ್ನೊಬ್ಳು 2ನೇವಳು ಒಳಗಿದ್ದಾಳೆ ಮಲ್ಕೊಂಡವಳೆ. ಇವಳು ನಮ್ಮ ದೊಡ್ಡವಳು. ಪ್ರವಿ ಓದ್ನೇನು? ನೀಲಕ್ಕರ್ ಮಂತಕ್ಕೆ ಹೋದ ನೋಡಕ್ಕ. ಹೆಂಗ ನಮ್ಮ ಪ್ರವಿ ಅಂತವ್ರನ್ನ ಮದುವೆ ಆಗ್ಯಾರ ನಾನು. ನೀನು ಸರಿಯಾದಾರನ್ನ ಮದುವೆ ಆಗಿ ಚೆನ್ನಾಗಿರಮ್ಮ. ಹೆಂಗೋ ಅತ್ಲಾಗೆ ನಮ್ಮ ಪ್ರವಿಗೆ ಮಾಡ್ಕೊಂತಿದ್ವಮ್ಮ. ಇವಾಗ ಏನೋ ಅವನಿಗೆ ನಾನು ಮದುವೆ ಆಗಲಿಲ್ಲ ಅಂದರೆ ಇದೆ ನಾನೇ ಹೇಳ್ತಿದ್ದೆ ನಮ್ಮ ಪ್ರವಿಗೆ, ಆ ಹುಡುಗಿನೇನೆ ಮದುವೆ ಆಗೋ ಅಂತೇಳಿ ನಾನೇ ಹೇಳ್ತಿದ್ದೆ. ಸುಮ್ಮನೆ ನೀನು ಇವಳು ಇವಾಗ ಜಗಳ ಮಾಡ್ಕೊಂಡು ಬಿಟ್ಟು ಅದೇ ಹೋಗಿ ಅವಳೆ. ಅದಕ್ಕೆ ಸುಮ್ಮನೆ ಡೈವರ್ಸ್ ಕೊಟ್ಟು ನಿನ್ನಂತಲ್ಲಿ ನಾನು ಮದುವೆ ಆಗ್ಬೋದು. ಇವನಿಗೆ ಗೊತ್ತಾಗಲ್ಲ ನಮ್ಮ ಪ್ರವಿಗೆ. ಮಾಲೇನೆ ಮಾತಾಡಿಸ್ತಾ ಇಲ್ಲ, ಹೆಂಡ್ತಿನ ತವ್ರ ಮನೆಗೆ ಗಲಾಟೆ ಮಾಡಿ ಕಳಿಸವನಿ. ಗೊತ್ತಾಯ್ತು ಸುಗುಣಕ್ಕ ವಿಷಯ. ಯಾಕೆ ಏನಾಯ್ತು? ಮನೆ ಹೆಣ್ಮಕ್ಳು ನಮ್ಮ ಮನೆ ಬರ್ದಲ್ಲಿ ಎಲ್ಲಿಗೆ ಹೋಗ್ತಾರಮ್ಮ? ಇವರು ಬರಬಾರ್ದು, ಇವ್ರು ಹೆಣ್ಮಕ್ಳು ಬಂದ್ರೆ ನಾನಿರಲ್ಲ ಅಂತ ಹೇಳಿ ನಾವಿಲ್ಲಿ ಬಂದಿರೋದಕ್ಕೆ ಅವಳು ತವ್ರ ಮನೆಗೆ ಹೋಗಿಲ್ಲ. ಅವಳು ಇರಲ್ವಂತೆ. ನಾವೇನಾನ ಇಲ್ಲಿದ್ದರೆ ಅವಳು ಇಲ್ಲಿ ಇರಲ್ವಂತೆ. ಅವಳು ತವ್ರ ಮನೆಗೆ ಹೋಗ್ತಾಳಂತೆ. ಹೋಗ್ಲೇಳು ಅಲ್ಲ, ಅವಳು ತವ್ರ ಮನೆಗೆ ಹೋಗ್ತಾಳೆ. ಮೇಡಮ್ ಇದು ಹೆಂಗೈತೆ? ನಾವು ತವ್ರ ಮನೆಗೆ ಬಂದ್ರೆ ಅವಳು ತವ್ರ ಮನೆಗೆ ಹೋಗ್ತಾಳಂತೆ. ಅಯ್ಯೋ ವಿಚಿತ್ರ ಕಣಮ್ಮ. ಅದಕ್ಕೆ ಮತ್ತೆ ನಿನ್ನಂತ ಒಳ್ಳೆ ಮನ್ಸಿರೋರು ನಾನು ಮದುವೆ ಆಗಿದ್ರೆ ಅವ್ನು ಚೆನ್ನಾಗಿರೋ. ಪಾಪ ಪ್ರವಿ ಒಳ್ಳೆಯವನು ಕಣಕ್ಕ. ಅಂಥವಳು ಹೆಂಗೆ ಸಿಕ್ಕಿದ್ಲು ಏನೋ. ನಾನು ಹಂಗೆ ಅನ್ಕೊಂತಿದ್ದೆ. ಇವಳೇ ನಿಂತಾಳಾಗವಳೆ ಅಂತ ಹೇಳಿ. ಅವಳೇ ಜಗಳ ಮಾಡ್ಕೊಂಡು ಹೋಗ್ಯವಳು. ನಿನ್ನಂತಾರೆ ನೋಡಮ್ಮ, ಯಾರಾನ ಇದ್ದಿದ್ರೆ ಸಾಕಾಯ್ತು ಇವತ್ತು. ಅಂತಾರೆ ಆಗಬೇಕು. ಅವರಾದರೆ ಎಲ್ಲ ಕಷ್ಟ ಸುಖಗಳೆಲ್ಲ ಅರ್ಥ ಮಾಡ್ಕೊಂಡು ಇಬ್ಬರು ಗಂಡ ಹೆಂಡತಿ ಕೆಲಸ ತಗೊಂಡು ಆರಾಮಾಗಿರ್ಬೋದಾಗಿತ್ತು. ಅವಳು ಒಳ್ಳೆಯಳು. ನೋಡು ಇವತ್ತು ಎಷ್ಟು ಚೆನ್ನಾಗಿರ್ಬೋದಾಗಿತ್ತು. ನಮ್ಮ ತಮ್ಮಂತಾಗ ಹೇಳ್ದಂಗೆ ಕೇಳ್ಕೊಂಡು, ನಾವು ಹೇಳ್ದಂಗೆ ಕೇಳ್ಕೊಂಡು, ನನ್ನ ತಮ್ಮ ಹೇಳ್ದಂಗೆ ಕೇಳ್ಕೊಂಡು ಚೆನ್ನಾಗಿದ್ದಿದ್ರೆ ಚೆನ್ನಾಗಿರೋಳು. ಎಷ್ಟು ಇದು ಮಾಡ್ತಾಳೆ ಗೊತ್ತೇ. ಒಳ್ಳೆಯಳಲ್ಲ ಅವಳು. ನಮ್ಮ ಪ್ರವಿ ಹೆಂಡತಿ ಒಳ್ಳೆಯವಳಲ್ಲ, ನಮ್ಮ ಪ್ರವಿ ಒಳ್ಳೆಯವ್ ನನ್ನ ತಮ್ಮ. ಸರಿ ಆಯ್ತು ಬಿಡಕ್ಕ, ಹೋಗ್ತೀನಿ ನಾನು. ನಾಳೆಯಿಂದ ಇನ್ನೇನು ಹೋಗ್ಬೇಕು ಕಾಲೇಜ್ಗೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಹುಡುಗಿ ನಮ್ಮ ಪ್ರವಿ ತುಂಬ ಇಷ್ಟಪಟ್ಟಿದ್ದ ಈ ಹುಡುಗಿನ ಅವಾಗ. ಚೆನ್ನಾಗಿ ಓಡಿಸ್ಕೊಂಡಿದ್ದವ್ರ ಅಪ್ಪನ ಹತ್ರ. 7 ಮೀಸೆಯವರಪ್ಪ ನನ್ನ ಮಗಳು ಬೆಳಗ್ಗೆ ಬಂದಿತ್ತು, ಕೆಲಸ ಕೊಡ್ಸಪ್ಪ ನನ್ನ ಮಗಳಿಗೆ ಅಂತ ಹೇಳಿ ಕೇಳಿಕೊಂಡು ಇವಾಗ ನೋಡ್ರಿ ನಮ್ಮ ಪ್ರವೀಣ್ ಹತ್ರನೇ ಬರಬೇಕಾಯ್ತು. ಸ್ವಲ್ಪ ಚೆನ್ನಾಗಾದರೆ ಎಂಥವ್ರು ಬರ್ತಾರೆ ನೋಡಿ. ನನ್ನ ತಮ್ಮ ಇವತ್ತೆಷ್ಟು ಕೇಳಾಗ್ತಿದ್ದ. ಇವತ್ತು ಕೆಲಸ ತಂಡದಕ್ಕೆ ಅವ್ನಿಗೊಂದೇನೋ ಒಂಥರ ಮರ್ಯಾದೆ ಐತೆ, ಏನೋ ಒಂಥರ ಬೆಲೆ ಐತೆ. ನಮಗೂ ಒಂಥರ ಅವ್ನ ಕೆಲಸದಾಗಿರೋದಕ್ಕೆ ಏನೋ ನಮಗೊಂಥರ ಬೆಲೆ. ಇವತ್ತು ನೋಡ್ರಿ ಎಷ್ಟು ಅವನು ಒಳ್ಳೆ ಕೆಲಸ ಮಾಡೋದನ್ನ ನಮ್ಮ ಪ್ರವಿ. ಚೆನ್ನಾಗಿ ಓದಿ ಚೆನ್ನಾಗಿ ಆಗ್ಬಿಟ್ಟ ಇವತ್ತು ನಿಜವಾಗ್ಲೂ. ಹೆಂಗೆ ಹೊತ್ಲಾಗೆ ಚೆನ್ನಾಗೇ ಇದ್ದಾನೆ. ಚೆನ್ನಾಗಿದ್ರೆ ಸಾಕು. ಇವಾಗ ಹುಡುಗಿ ಇನ್ನೂ ಮದುವೆ ಆಗಿಲ್ಲ. ಈಗ ಸುಮ್ಮನೆ ಡೈವರ್ಸ್ ಕೊಟ್ಟಿಗೆ ಇವಳು ಮದುವೆ ಮಾಡಿಸಿದ್ರೆ ವಾಸಿ ಅನಿಸುತ್ತೆ ನನಗೆ. ನಾನು ಅಂಥವ್ರು ಆದರೆ ಚೆನ್ನಾಗಿರ್ತಾರೆ. ಯಾಕಂದರೆ ಇವಳು ಕಾಲೇಜ್ ಪಾಠ ಮಾಡೋಕ್ಕೆ ಹೋಗ್ತಾಳೆ, ಅವನು ಲೆಕ್ಚರು. ಇಬ್ಬರು ಲೆಕ್ಚರ್ ಆದರೆ ಚೆನ್ನಾಗಿರುತ್ತೆ. ನೋಡ್ತಾ ಇರ್ರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.